ಇವತ್ತು ನಮ್ಮ ವಿಜಯನಗರ ಕ್ಷೇತ್ರದ ಎರಡನೇ ಅಂದರೆ ಸ್ಟ್ಯಾಂಡಿಂಗ್ ಕ್ರಾಪ್ಸ್ಗೆ ಇವತ್ತು ಕಬ್ಬು ಇರಲಿ, ಬಾಳೆ ಇರಲಿ, ಇನ್ಯಾವನ ಇರಲಿ, ಎಲ್ಲ ಒಂದು 12,000 ಎಕರೆ ಕಬ್ಬಿದೆ ಮತ್ತು 4,000 ಎಕರೆ, 4,000 5,000 ಎಕರೆ ಬಾಳೆ ಇದೆ. ಇದೆಲ್ಲ ಸ್ಟ್ಯಾಂಡಿಂಗ್ ಕ್ರಾಪ್ಸ್ಗೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಕಾಡಾ ಅಧ್ಯಕ್ಷರು ಶಿವರಾಜ್ ತಂಗಡಿಗೆ ಅವರು ಮನವಿ ಮೇರೆಗೆ ಅವರು ಇವತ್ತು ನಮಗೆ ನೀರು ಶಾಶ್ವತವಾಗಿ ಮೇ 30ನೇ ತಾರೀಕು ತನಕ ನೀರು ಕೊಟ್ಟಿದ್ದಾರೆ. 30 ಮೇ ತನಕ. ಏನಂದರೆ ಒಂದು ದಿವಸ ಬಿಟ್ಟು ಒಂದು ದಿವಸ ಅಂದ್ರೆಗಿನ ನಮಗೆ ಅಷ್ಟಾದರೂ ಸಾಕು. ಯಾಕಂದರೆ 15 ದಿವಸ ನೀರು ಬೇಕಾಗಿತ್ತು, 15-20 ದಿವಸ, ಒಂದು 15 ದಿವಸ ನಿಲ್ಲಿಸಿದ್ರು ಪರವಾಗಿಲ್ಲ. ಯಾಕಂದರೆ ನಮ್ಮದೆಲ್ಲ ಸ್ಟ್ಯಾಂಡಿಂಗ್ ಕ್ರಾಪ್ಸ್ ಇದೆ. ಯಾವುದೋ ನಾವೇನು ಭತ್ತ ಹಾಕಿ ನಾವು ಹೊಸ ಬೆಳೆಗೇನು ಕೇಳ್ತಾ ಇಲ್ಲ. ಇವಾಗ ಕಬ್ಬು ಬೆಳೆಸಿದ್ರೆ 3 ವರ್ಷದ್ದು ಬೆಳೆ ಅದು, ಮತ್ತು ಬಾಳೆ ಅಂದ್ರೆಗಿನ 10 ವರ್ಷದ ಬೆಳೆ. ಇವೆಲ್ಲ ಸ್ಟ್ಯಾಂಡಿಂಗ್ ಕ್ರಾಪ್ಸ್ ಇರೋದ್ರಿಂದ ಮುಖ್ಯಮಂತ್ರಿಗಳು ಮುಂಚೆನೇ ನಮ್ಮ ಶಿವರಾಜ್ ತಂಗಡಿಗೆ ಸಾಹೇಬರನ್ನ ಅವ್ರ ಆಫೀಸ್ ಕರೆಸ್ಕೊಂಡು ಆದೇಶ ಕೊಟ್ಟು, ಇಲ್ಲ ಏನು 20,000 ಎಕರೆ ಹೊಸಪೇಟೆ ಕ್ಷೇತ್ರದಲ್ಲಿದೆ, ಆ ಸ್ಟ್ಯಾಂಡಿಂಗ್ ಕ್ರಾಪ್ಸ್ಗೆ ನೀರು ಬಿಡುಗಡೆ ಮಾಡಿರಿ ಅಂತ ಹೇಳ್ಬಿಟ್ಟು ಆದೇಶ ಮಾಡಿ ಕಳಿಸಿದ್ರು. ಅದೇ ರೀತಿಯಾಗಿ ಕೊಪ್ಪಳ ಆಗಲಿ ಮತ್ತು ರಾಯಚೂರು ಭಾಗ ಆಗಲಿ, ಬಳ್ಳಾರಿ ಭಾಗಕ್ಕೆಲ್ಲ ಕುಡಿಯೋ ನೀರು ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಈ ಥರ ಇದೆಲ್ಲ ವ್ಯವಸ್ಥೆ ಆಗಿದೆ. ಮುಖ್ಯಮಂತ್ರಿಗಳು ಕುಡಿಯೋ ನೀರಿಗೆ ಎಷ್ಟು ಆದ್ಯತೆ ತೊಗೊಂಡಿದ್ದಾರೆ, ಬೆಳೆ ಕೂಡ ಅಷ್ಟೇ ಆದ್ಯತೆ ತಗೊಂಡು ಮಾಡಿದ್ದಾರೆ. ಯಾಕಂದರೆ ನಾವು ಕೆಳಗಿರೋರು, ನಾವು ಇಲ್ಲಿ ಡ್ಯಾಮ್ಗೆ ಹತ್ಕೊಂಡಿರೋರು. ನಮಗೆಲ್ಲ ಏನಂದರೆ ಲಾಸ್ಟ್ ತನಕ ಹೆಂಗನಾಗಲಿ ಡ್ಯಾಮ್ನಲ್ಲಿ ಬೇರೆ ಕಾಲುವೆಗಳಿಗೆ ಎಲ್ಲಿಗೂ ಹೋಗಂಗಿಲ್ಲ. ನೀರು ಏನು ಬರಬೇಕು, ನಮ್ಮ ವಿಜಯನಗರ ಕಾಲುವೆಗೆ ಬರಬೇಕು. ಹಾಗಾಗಿ ರೈತರು ಯಾರು ಭಯಪಡೋದು ಬೇಕಾಗಿಲ್ಲ, ನೀರು ಕೊಡ್ತೀವಿ ನಾವು. ಅದರಿಂದ ಎಲ್ಲರೂ ಸಂತೋಷವಾಗಿದೆ ಅಂತ ಹೇಳ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತೀನಿ.